ಸ್ನೇಹಿತರೆ, SSC ಇಲಾಖೆಯಿಂದ 5ನೇ ನೋಟಿಸ್ ಅನ್ನು ರಿಲೀಸ್ ಮಾಡಿದ್ದಾರೆ ನೋಡಿ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 2000ಕ್ಕಿಂತ ಅಧಿಕ ಪೋಸ್ಟ್ ಆಗಿರತ್ತೆ. ಈಗಾಗಲೇ 4 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ 4 ನೋಟಿಸ್ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಿದ್ದೇನೆ. ಮೊದಲನೇ ನೋಟಿಸ್ ದಲ್ಲಿ 14,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ, ಅದರ ಬಳಿಕ 2ನೇ ನೋಟಿಸ್ ದಲ್ಲಿ ಸುಮಾರು 2,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಅದರ ಬಳಿಕ 3ನೇ ನೋಟಿಸ್ ದಲ್ಲಿ 400ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಮತ್ತು 4ನೇ ನೋಟಿಸ್ ದಲ್ಲಿ 200ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ, ಅದನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ಈಗ 5ನೇ ನೋಟಿಸ್ ಆಗಿರತ್ತೆ. ಆ ಒಂದು 5ನೇ ನೋಟಿಸ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಇರತ್ತೆ. ನಾನು ಮುಂಚಿತವಾಗಿನೇ ತಿಳಿಸಿಕೊಟ್ಟಿದ್ದೇನೆ. SSC ಇಲಾಖೆಯಲ್ಲಿ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. 1,000 ಅಲ್ಲ, 2,000 ಅಲ್ಲ, 1 ಲಕ್ಷಕ್ಕಿಂತ ಅಧಿಕ ಪೋಸ್ಟ್. ಆ ಒಂದೆಲ್ಲ ಪೋಸ್ಟ್ ಒಂದೇ ವರ್ಷದಲ್ಲಿ ನೇಮಕಾತಿ ಮಾಡ್ಕೋತಾರೆ. 2025 ಮತ್ತು 26ನೇ ಸಾಲಿನಲ್ಲಿ ಅದೆಲ್ಲ ನೇಮಕಾತಿ ಆಗಲೇಬೇಕು ಮತ್ತು ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಒಂದು ತಿಂಗಳಿನಲ್ಲಿ 2 ನೋಟಿಸ್, 3 ನೋಟಿಸ್, 4 ನೋಟಿಸ್ ಈ ರೀತಿಯಾಗಿ ರಿಲೀಸ್ ಮಾಡ್ತಿದ್ದಾರೆ. ಈಗ ಬಂದಿರೋದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ. ಒಂದು ಸ್ನೇಹಿತರೆ, SSC ಇಲಾಖೆಗೆ ಸಂಬಂಧಪಟ್ಟಂತೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಇದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 16 ಜೂನ್ 2025ರಂದು ಈ ಒಂದು ನೋಟಿಸ್ ಆಗಿರತ್ತೆ. ಸುಮಾರು 2-3 ದಿನ ಆಯ್ತು ಈ ಒಂದು ನೋಟಿಸ್ ರಿಲೀಸ್ ಮಾಡಿ. ಈಗಾಗಲೇ ಕೆಲವು ಜನ ನೋಡಿರ್ತಾರೆ, ಇನ್ನು ಕೆಲವು ಜನ ನೋಡಿರೋಲ್ಲ. ಕೆಲವು ಜನ ವೇಟ್ ಮಾಡ್ತಾ ಇರೋದಾಗ SSC GD ಪೋಸ್ಟ್ ಅದು ಯಾವಾಗ ಬರತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಅದ್ರ ಬಳಿಕ ಈಗ ರಿಸಲ್ಟ್ ಬಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಮುಂಚಿತ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾನೆ. ಫಿಸಿಕಲ್ ರಿಸಲ್ಟು, ಎಕ್ಸಾಮ್ ರಿಸಲ್ಟು, ಟೋಟಲ್ ಆಗಿ ಕಟ್ ಆಫ್ ಎಲ್ಲ ತಿಳಿಸ್ಕೊಟ್ಟಿದ್ದಾನೆ. ಐ ಕಾರ್ಡ್ ನಲ್ಲಿ ಇರತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ರಿಸಲ್ಟ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ ಯಾವುದು ಏನು ಅಂತ ಪ್ರತಿಯೊಂದು ಮಾಹಿತಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಖಾಲಿ ಇದಾವೆ, ಎಷ್ಟು ಪೋಸ್ಟು ಎಲ್ಲ ಮಾಹಿತಿ ನೋಡಿ. ಇದು ನಮ್ಮ ಒಂದು ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು SSC ಇಲಾಖೆ ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ ಇಲ್ಲಿ ಖಾಲಿರುವಂತ ಪೋಸ್ಟು ಸಬ್ ಇನ್ಸ್ಪೆಕ್ಟರು ಅಂದ್ರೆ SI ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗಿರತ್ತೆ. ಇದು ದೆಹಲಿ ಪೊಲೀಸ್ನಲ್ಲಿ, ಅದೇ ರೀತಿಯಾಗಿ ಸೆಂಟ್ರಲ್ ಆರ್ಮಡ್ ಪೊಲೀಸ್ನಲ್ಲಿ ಖಾಲಿರುವಂತ ಪೋಸ್ಟು. 2 ಇಲಾಖೆಯಲ್ಲಿ ಖಾಲಿ ಇರತ್ತೆ. ಒಂದು ದೆಹಲಿ ಪೊಲೀಸು, ಅದ್ರ ಬಳಿಕ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಶಾರ್ಟ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರು ಯಾವಾಗ ರಿಲೀಸ್ ಮಾಡ್ತಾರೆ, ಅದ್ರ ಬಳಿಕ ಯಾವಾಗ ರಿಲೀಸ್ ಆಗಬಹುದು, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಏನು ವಿದ್ಯಾರ್ಹತೆ ಆಗಿರಬೇಕು ನೋಡಿ. ಇದಕ್ಕೆ ಏನೇ ಡಿಗ್ರಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. BA ಆಗ್ಬಹುದು, BSc ಆಗ್ಬಹುದು, ಅಥವಾ BCom ಆಗ್ಬಹುದು. ಈ ರೀತಿಯಾಗಿ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಆಗಬೇಕು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ. ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಅರ್ಜಿ ಕರೆದ್ರು ಕೂಡ ಅಷ್ಟೇ ಆಗ್ಬೇಕಾಗತ್ತೆ. BA, BCom, ಏನೇ ಡಿಗ್ರಿ. ಅದ್ರ ಬಳಿಕ ಇಲ್ಲಿ ಅರ್ಜಿ ಶುಲ್ಕಕ್ಕೆ ಬರ್ಬೇಕಂದ್ರೆ 100 ರೂಪಾಯಿ ತನಕ ಪಾವತಿ ಮಾಡ್ಬೇಕು. ಯಾರ್ಯಾರಿಗೆ 100 ರೂಪಾಯಿ ಅಂದ್ರೆ ಇಲ್ಲಿ SC ST ಅಭ್ಯರ್ಥಿ ಮತ್ತು ಅದ ನಂತರ ಈ ಒಂದು ಎಕ್ಸ್ ಸರ್ವಿಸ್ ಬಂದವರಿಗೆ ಬಿಟ್ಟು ಉಳಿದಂತ ಅಭ್ಯರ್ಥಿಗಳಿಗೆ 100 ರೂಪಾಯಿ ತನಕ ಪಾವತಿ ಮಾಡ್ಬೇಕಾಗತ್ತೆ ಅರ್ಜಿ ಶುಲ್ಕಗಳು. ಇದು ಕೊಟ್ಟಿದ್ದಾರೆ. ಅದರ ಬಳಿಕ ನಿಮ್ಮ ಒಂದು ವಯೋಮಿತಿ 18 ವರ್ಷದಿಂದ, ಆದ್ರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಬೇಕಾಗಿರೋದು 21 ವರ್ಷದಿಂದ ಸುಮಾರು 25 ವರ್ಷದ ತನಕ ಅವಕಾಶ ಇರತ್ತೆ. 20ರಿಂದ 25 ವರ್ಷದ ತನಕ ಸಬ್ ಇನ್ಸ್ಪೆಕ್ಟರ್ಗೆ ಅವಕಾಶ ಇರತ್ತೆ. ನಿಮ್ಮ ಮುಂದೆನೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ಯಾವುದೇ ರೀತಿಯಾಗಿ ಗೋಲ್ಡ್ ಫುರಾನ್ ಅಲ್ಲ. 16/6/2025ರಂದು ನೋಟಿಸ್ ಆಗಿರತ್ತೆ. ಈ ರೀತಿಯಾಗಿ ಇಂದಿನಿಂದ ನೇಮಕಾತಿ ಮಾಡ್ಕೋತೀವಂತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ಇದು ಮೊದಲಿಗೆ ಶಾರ್ಟ್ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಅವರು. ಇನ್ನು ಕೆಲವೇ ದಿನ ಅಂದ್ರೆ ಸುಮಾರು ಇದೇ ವಾರದಲ್ಲಿ ನಿಮಗೆ ಆಫೀಸಲ್ಲಿ ಆಗಿರುವಂತ ನೋಟಿಸ್ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ 4 ನೋಟಿಸ್ ರಿಲೀಸ್ ಮಾಡಿದಾರಲ್ಲ, ಇದೇ ಒಂದು ಕಾರಣಕ್ಕಾಗಿ ಬಹುಶಃ ನನಗೆ ಜುಲೈ ತಿಂಗಳಲ್ಲಿ ಈ ಒಂದು ನೋಟಿಸ್ ಬರುತ್ತೆ ಸಬ್ ಇನ್ಸ್ಪೆಕ್ಟರ್ದು. ಯಾರ್ಯಾರು ವೇಟ್ ಮಾಡ್ತಾ ಇದಾರಲ್ಲ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಜನ ಕೇಳಿದ್ರೆ ನನಗೆ ಇನ್ಸ್ಟಾದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ SSC ದಲ್ಲಿ ಕರೆದ್ರೆ ತಿಳಿಸಿ ಅಂತ ಹೇಳಿ. ಈಗ ಕರೀತಿದ್ದಾರೆ, ಅಪ್ಲೈ ಮಾಡಿ ಜುಲೈ ತಿಂಗಳಿಂದ ನೋಡಿ. ಇನ್ನೊಂದು ಹೇಳ್ತಾ ಇರೋದು, ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಪ್ರಮುಖ ದಿನಾಂಕಗಳು ಇದೇ ದಿನಾಂಕ ಅದೇ ದಿನಾಂಕ ಯಾವುದೇ ಇಲ್ಲ. ಜುಲೈ ತಿಂಗಳಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ಜುಲೈ ತಿಂಗಳಿಂದ ನೀವು ಎಲ್ಲರೂ ಅಪ್ಲೈ ಮಾಡಬೇಕು. ಆಗ ನಿಮ್ಗೆ ನೋಟಿಸ್ ಬರ್ತಂದ್ರೆ ತಿಳಿಸ್ಕೊಡ್ತಾನೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.